ಅದಕ್ಕೆ ಉದಾಹರಣೆಯಾಗಿ ನಾವು ಹೇಳ್ಬೋದು. ನಿನ್ನೆ ಅವರು ಬಂದಿದ್ದರು, ಅವಳು ವಿದೇಶಿಗಳು, ನಮ್ಮ ಮಾತೆಯರು ಹೇಗೆ ಸೀರೆನೆಲ್ಲ ಬಿಡ್ತಾರೆ ಅದೇ ರೀತಿಯಾಗಿ ಸೀರೆ ಉಟ್ಕೊಂಡು ಬಂದಿದೆ. ನಮ್ಮ ಸಂಸ್ಕೃತಿ ಸಂಪ್ರದಾಯ ಚೆನ್ನಾಗಿ ಅಧ್ಯಯನ ಮಾಡಿದ್ದಾಳೆ, ಚೆನ್ನಾಗಿ ಕಲ್ತ್ಕೊಂಡಿದ್ದಾಳೆ. ಕನ್ನಡವನ್ನು ನಾವು ಹೇಗೆ ಮಾತಾಡ್ತೇವೆ ಅದೇ ರೀತಿಯಾಗಿ ಮಾತಾಡ್ತಾಳೆ. ಅಂದರೆ ಅವರು ನಮ್ಮನ್ನು ಚೆನ್ನಾಗಿ ಅನುಸರಿಸ್ತಾ ಇದ್ದಾರೆ. ನಮ್ಮ ಆಹಾರ ಪದ್ಧತಿ ಇರ್ಬೋದು, ಅಥವಾ ನಮ್ಮ ಸಂಸ್ಕೃತಿ ಸಂಪ್ರದಾಯಗಳು ಇರ್ಬೋದು, ಇವೆಲ್ಲವೂ ನಮ್ಮ ಜೀವನವನ್ನು ಹೇಗೆ ನಡೆಸ್ಕೊಂಡು ಹೋಗಬೇಕು ಎನ್ನುವಂಥದ್ದು, ಅಥವಾ ನಮ್ಮ ಆಯಾ ಋತುಗಾಲಗಳಿಗೆ ಸರಿಯಾಗಿ ನಮ್ಮ ವ್ಯವಸ್ಥೆಗಳಿರುವಂಥದ್ದು. ನಮ್ಮ ಆಹಾರ ಪದ್ಧತಿಯು ಅದೇ ರೀತಿಯಾಗಿದೆ. ಮಳೆಗಾಲದಲ್ಲಿ ಈ ರೀತಿಯಾಗಿ ಇರಬೇಕು ನಮ್ಮ ಆಹಾರ ಪದ್ಧತಿ ಎನ್ನುವಂಥದ್ದಿದೆ, ಚಳಿಗಾಲದಲ್ಲಿ ಈ ರೀತಿಯಾಗಿರಬೇಕು ಎಂಬುದಾಗಿದೆ, ಅಥವಾ ಬೇಸಿಗೆಗಾಲದಲ್ಲಿ ಈ ರೀತಿಯಾಗಿ ಇರಬೇಕು ಎಂಬುದಾಗಿದೆ. ಅದೇ ರೀತಿಯಾಗಿ ನಮ್ಮ ಜೀವನ ಪದ್ಧತಿಯು ಅದೇ ರೀತಿಯಾಗಿ ಹೋಗ್ತಾ ಇರ್ತದೆ. ಆದರೆ ಅವರದ್ದು ಹಾಗಿಲ್ಲ. ವಿದೇಶಿ ಸಂಸ್ಕೃತಿಗಳು ಅವ್ರದ್ದು ಏನು ಸಿಗ್ತದೋ ತಿನ್ನುವಂಥದ್ದು. ಈಗ ನಮ್ಮ ಸಂಸ್ಕೃತಿ ನಮ್ಮ ಸಂಪ್ರದಾಯಗಳು ಅದೇ ರೀತಿಯಾಗಿದೆ. ನಾವು ಮಹಾನಗರಗಳಿಗೆ ಹೋದರೆ, ಮಹಾನಗರೇನು ಇಲ್ಲೇ ಇದ್ದರೂ ಈಗ ಬರ್ತಾ ಇದೆ ಮನೆಗಳಿಗೆ ಆಹಾರ ಪದ್ಧತಿಗಳು ಎಲ್ಲ. ನಾವೀಗ ಮೊದಲು ಹೇಳಿದ್ರೇನೇನು ಕುಳಿತುಕೊಂಡು ತಿನ್ಬೇಕಪ್ಪ ಅಂತ ಹೇಳ್ತಿದ್ರು. ಈಗ ಎಲ್ಲಿ ಸಿಗ್ತದೋ ತಿಂತಾರೆ ಅಲ್ವಾ? ಅಂದರೆ ಆ ಪದ್ಧತಿಗಳೆಲ್ಲ ಮರ್ತು ಹೋಗ್ತಾ ಇದ್ದಾವೆ. ನಮ್ಮ ಸಂಸ್ಕೃತಿ ಸಂಪ್ರದಾಯವನ್ನು ಹೊರಗಿನವರು ಅದು ಸರಿಯಾಗಿ ಇದೆ ಎಂಬುದಾಗಿ ಅವ್ರು ಹೇಳ್ತಾರೆ. ನಮ್ಮವ್ರಿಗೆ ಏನು ವಿಜ್ಞಾನ ಏನು ಮಾಡ್ತಿದೆ ಅಂತ ಹೇಳಿದ್ರೆ, ನಮ್ಮ ಮಕ್ಕಳು ಓದುವ ಒಂದು ಭರಾಟೆಯಲ್ಲಿ ಅವರಿಗೆ ಶಾಲೆಯಲ್ಲಿ ಶಿಕ್ಷಕರು ಹೇಳಿದ್ದು ಅಥವಾ ವಿಜ್ಞಾನಿಗಳು ಹೇಳಿದ್ದು ಅವ್ರಿಗೆ ಅರ್ಥವಾಗ್ತದೆ ಬಿಟ್ಟರೆ, ನಮ್ಮನೆಯಲ್ಲಿ ತಂದೆ ತಾಯಿಗಳು ಅಜ್ಜ ಅಜ್ಜಿಂದರು ಮಾರ್ಗದರ್ಶನ ಮಾಡಿದರೆ ಅದು ಅರ್ಥವೇ ಆಗೋದು. ಅದು ಅರ್ಥವಾದರೆ ನಮ್ಮವ್ರೇನು ಮಾಡ್ತಾರೆ ಅಂತ ಕೇಳಿದರೆ, ಇದನ್ನು ಯಾಕೆ ಮಾಡಬೇಕು ಒಂದು ಪ್ರಶ್ನೆ ಮಾಡಿದರೆ, ಅದು ನಿಮ್ಗೆ ಯಾಕೆ, ನೀವು ಅದನ್ನು ಹೇಳಿದಷ್ಟು ಮಾಡು ಅಂತ ಹೇಳ್ತೇನೆ. ಅದು ಯಾಕೆ ಮಾಡಬೇಕು ಅನ್ನೋದನ್ನು ಸರಿಯಾಗಿ ಇವ್ರು ಹೇಳಿಬಿಟ್ರೆ ಅವನು ಅದೇ ರೀತಿಯಾಗಿ ಆಲೋಚನೆ ಮಾಡ್ಕೊಂಡು ಹೋಗ್ತಾನೆ. ಅವನು ಈ ಕಾರಣಕ್ಕಾಗಿ ನಾನು ಈ ರೀತಿಯಾಗಿ ಮಾಡ್ಕೊಂಡು ಹೋಗ್ಬೇಕು. ನಮ್ಮಲ್ಲಿ ಈಗೇನಾಗಿದೆ ಅಂದರೆ, ಒಂದು ಕುಟುಂಬ ಅಂತಾದರೆ ಕುಟುಂಬ ವ್ಯವಸ್ಥೆಯಲ್ಲಿ ಹಿಂದೆಲ್ಲ ಆದರೆ ದೊಡ್ಡ ದೊಡ್ಡ ಕುಟುಂಬ, ಕೂಡು ಕುಟುಂಬ ಇರ್ತಿತ್ತು, ಅವಿಭಕ್ತ ಕುಟುಂಬ ಇರ್ತಿತ್ತು. ಈಗ ತಂದೆ ತಾಯಿಗಳು ಮಕ್ಕಳಿಬ್ಬರು, ಈಗ ಮತ್ತು ಮುಂದೆ ಬಂದಿದೆ ಮಕ್ಕಳೊಬ್ಬರೇ ಸಾಕು ಎಂಬುದಾಗಿ. ಹಾಗಾಗಿ ನಮ್ಮ ಸಂಸ್ಕೃತಿ ಸಂಪ್ರದಾಯಗಳನ್ನು ಬಿಟ್ಟು ಹೋಗ್ತಾ ಇದೆ. ತಂದೆ ತಾಯಿಗಳು ಆಚರಣೆ ಮಾಡೋದಿಲ್ಲ, ಮಕ್ಕಳಿಗೆ ಗೊತ್ತೇ ಇಲ್ಲ. ತಂದೆ ತಾಯಿಗಳಿಗೆ ಗೊತ್ತಿದೆ ಆದರೆ ಆಚರಣೆ ಮಾಡೋದಿಲ್ಲ, ಮಕ್ಕಳಿಗೆ ಅದು ಗೊತ್ತೇ ಇಲ್ಲ ಎನ್ನುವಂಥದ್ದು ಆಗ್ತಾ ಇದೆ. ತಂದೆ ಅಜ್ಜ ಅಜ್ಜಿಯಂದಿರು ಇದ್ದಿದ್ದರೆ ಅವ್ರು ಹೇಳ್ತಿದ್ರು, ನಾನು ಇಂಥ ತಪ್ಪನ್ನು ಮಾಡಿಬಿಟ್ಟಿದ್ದೇನೆ, ಹಾಗಾಗಿ ನೀವು ಮಾಡಬೇಡ, ಇಂಥದ್ದನ್ನು ಮಾಡಿದ್ರಿಂದ ಇಂತಹ ಪರಿಣಾಮ ಎನ್ನುವಂಥದ್ದು ಬರ್ತದೆ ಅಂತ ಅವನು ಹೇಳ್ತಾರೆ, ಹಾಗಾಗಿ ನೀನು ಆ ತಪ್ಪನ್ನು ಮಾಡಬೇಡ. ಆದರೆ ಆ ಪರಿಸ್ಥಿತಿಯಲ್ಲಿ ಆ ಮಕ್ಕಳು ಕೇಳುವಂಥ ವ್ಯವಧಾನ ಇಲ್ಲ, ಅಜ್ಜ ಅಜ್ಜಿಯಂದಿರೇ ಅವ್ರ ಜೊತೆಗಿರೋದಿಲ್ಲ. ಹಾಗಾಗಿ ಆ ದಾರಿ ಅನ್ನುವಂಥದ್ದು ತಪ್ತಾ ಇದೆ. ಆ ಕಾರಣಕ್ಕಾಗಿಯೇ ವಿದೇಶಿ ಸಂಸ್ಕೃತಿ ನಮ್ಮತ್ತ ಹೆಚ್ಚು ಆಕರ್ಷಣೆಗೆ ಒಳಗಾಗ್ತಾ ಇದ್ದೇವೆ. ಅದನ್ನು ನಾವು ಈ ಹುಟ್ಟುಹಬ್ಬದಿಂದ ಹಿಡಿದು ಕೊನೆಯವರೆಗೂ ಅದನ್ನೇ ಆಲೋಚನೆ ಮಾಡ್ಕೊಂಡು ಬರ್ತಿದ್ದೇವೆ. ನಮ್ಮ ಜೀವನಕ್ಕೆ ಅಳವಡಿಸಿಕೊಂಡು ಆಗಿದೆ. ಅದನ್ನು ಸ್ವಲ್ಪ ಇಡಬೇಕು. ನಮ್ಮ ಸಂಸ್ಕೃತಿ ನಮ್ಮ ಸಂಪ್ರದಾಯಗಳು ಏನು ಹೇಳ್ತವೆ ಎಂಬುದನ್ನು ನಾವು ಸರಿಯಾಗಿ ತಿಳ್ಕೊಂಡು ಆಚರಣೆ ಮಾಡ್ಕೊಳ್ತಾ ಬಂದುಬಿಟ್ರೆ ನಮ್ಮ ಸಂಸ್ಕೃತಿ ಯಾವತ್ತೂ ಇದು ಅವನತಿ ಎನ್ನುವಂಥದ್ದು ಇಲ್ಲ. ಅವನತಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ, ಯಾಕೆ ಅಂತ ಕೇಳಿದ್ರೆ ನಾವು ಬಿಟ್ಟುವುದರಿಂದ ಅದು ಅವನತಿ. ಹಾಗಾಗಿ ಆಮೇಲೆ ನಾವು ಹಿಂದೂಗಳು ಪಂಚಭೂತಗಳನ್ನು ಆರಾಧನೆ ಮಾಡ್ತೀವಿ, ಪರಿಸರವನ್ನು ನಾವು ಪ್ರೀತಿಸ್ತೇವೆ, ಪೂಜಿಸ್ತೇವೆ. ಇವತ್ತಿಗೆ ಪರಿಸರಕ್ಕೆ ದೊಡ್ಡ ನಾಶ ಆಗುವ ಹಂತ ತಲುಪಿದ್ದೇವೆ. ಅದನ್ನು ನಮ್ಮ ವ್ಯವಸ್ಥೆ, ನಮ್ಮ ರಾಜಕಾರಣ, ನಮ್ಮ ಎಲ್ಲರೂ ಸೇರಿ ಈ ಪರಿಸರವನ್ನು ಹದಗೆಡಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಾವು ಆಧ್ಯಾತ್ಮಿಕವಾಗಿ, ಧಾರ್ಮಿಕವಾಗಿ ಈ ಪರಿಸರ ರಕ್ಷಣೆಯನ್ನು ಯಾವ ರೀತಿಯಲ್ಲಿ ಮಾಡ್ಬೋದು, ಆ ಮಾರ್ಗದಿಂದ ನಾವು ಹೇಗೆ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇದೆ? ಈಗ ನಾವು ಮೊದಲು ಆಲೋಚನೆ ಮಾಡಬೇಕಾಗಿರುವಂಥದ್ದು, ಪ್ರಕೃತಿ ಅಂದ ತಕ್ಷಣ ನಾವು ಹುಟ್ಟಿರುವಂಥದ್ದನ್ನು ಆಲೋಚನೆ ಮಾಡ್ತೇವೆ. ಆಕಾಶಾದ್ ವಾಯೋರಗ್ನಿ ಅದ್ವೇ ಪೃಥಿವಿಯ ಔಷಧಯ ಎಂಬುದಾಗಿ ಹೇಳ್ತಾರೆ ಶಾಸ್ತ್ರಗಳಲ್ಲಿ ಉಲ್ಲೇಖ ಇದೆ. ಹಾಗಾಗಿ ಪಂಚಭೂತಗಳು ಕೂಡ ನಮ್ಮಲ್ಲಿ ಉಪಾಸನೆಯನ್ನು ಮಾಡ್ತೇವೆ. ನಾವು ಗಾಳಿಯ ಉಪಾಸನೆಯನ್ನು ಮಾಡ್ತೇವೆ, ಅಥವಾ ಅಗ್ನಿಯನ್ನು ಉಪಾಸನೆ ಮಾಡ್ತೇವೆ, ನೀರನ್ನು ಉಪಾಸನೆ ಮಾಡ್ತೇವೆ ವರುಣ ಎಂಬುದಾಗಿ. ಮಳೆಯೆಲ್ಲೋ ಬರಲಿಲ್ಲ ಅಂತಾದರೆ ವರುಣನ ಒಂದು ಹೋಮವನ್ನು ಮಾಡ್ತೇವೆ, ಇಲ್ಲ ಕಾರ್ಯದೃಷ್ಟಿಯನ್ನು ಮಾಡಿದರೆ ಮಳೆ ಬರ್ತದೆ ಎಂಬುದಾಗಿ ಹೇಳಿದ್ದಾರೆ. ಶಾಸ್ತ್ರಗಳಲ್ಲಿ ಉಲ್ಲೇಖ ಇದೆ. ತುಂಬ ಮಳೆ ಬರ್ತಾ ಇದೆ ಅಂತಾದರೆ ವಾಯು ಸೂಕ್ತವನ್ನು ಹೇಳಬೇಕು, ಅದು ಹೋಗ್ತದೆ ಮಳೆ.
ಎಂಬುದಾಗಿ ಹೇಳಿದ್ದಾರೆ. ಅಂದರೆ ಶಾಸ್ತ್ರಗಳು ಅದನ್ನು ಹೇಳಿದ್ದಾರೆ, ಉಲ್ಲೇಖ ಇದೆ. ಹಾಗಾಗಿ ನಾವು ಮೊದಲು ಚಿಂತನೆಯಿಂದ ಮಾಡಬೇಕಾಗಿರುವಂಥದ್ದು, ನೀವು ನೋಡಿ ನಮ್ಮ ಈ ಲೋಕದಲ್ಲಿ ಎಲ್ಲೆಲ್ಲೂ ನದಿಗಳಿದ್ದಾವೆ ಅಥವಾ ಎಲ್ಲೆಲ್ಲಿ ತೊರೆಗಳಿದ್ದಾವೆ ಅಥವಾ ದೊಡ್ಡ ಗುಡ್ಡದ ತುದಿಯಲ್ಲಿದ್ದೋ ಅಲ್ಲಿ ದೇವತೆಗಳಿದ್ದಾರೆ. ನಮ್ಮ ಮಠಮಾನ್ಯಗಳಿರ್ಬೋದು ಅಥವಾ ದೇವಸ್ಥಾನಗಳಿರ್ಬೋದು, ಗುಡಿ ಗೋಪುರ ಇವೆಲ್ಲವೂ ಒಂದು ಪರ್ವತದ ತುದಿಯಲ್ಲಿ ಇಲ್ವ ನದಿಯ ಬುಡದಲ್ಲಿ ಎಲ್ಲ ಇರುವಂಥದ್ದು ಈ ವ್ಯವಸ್ಥೆ ಇದೆ. ಅಂದರೆ ಪ್ರಕೃತಿ ಆರಾಧನೆ ಎನ್ನುವಂಥದ್ದು ಅನಾದಿಯಿಂದ ನೋಡ್ಕೊಂಡು ಬಂದಿದೆ. ನಾವು ಗೋವರ್ಧನ ಪರ್ವತವನ್ನು ಎತ್ತಿ ಹಿಡಿದು ಕಥೆಯನ್ನು ಕೇಳ್ತೇವೆ. ಅಲ್ಲಿ ಉದಾಹರಣೆಗೆ ಕೃಷ್ಣ ಆಗ ಇಂದ್ರನ ಪೂಜೆಯನ್ನು ಮಾಡ್ತಿದ್ರು ಅವರು, ಒಬ್ಬ ಬಾಲಕರಲ್ಲಿ. ಆಗ ಅವನು ಹೇಳ್ತಾನೆ, ನಾವು ಇಂದ್ರನ ಪೂಜೆಯನ್ನು ಮಾಡುವ ಬದಲು ನಾವು ಗೋವರ್ಧನಗಿರಿಗೆ ಪೂಜೆ ಮಾಡೋಣ, ಅದರಲ್ಲೇ ತಾನೇ ನಾವು ವಾಸವನ್ನು ಮಾಡ್ತಾ ಇರುವಂಥದ್ದು. ಹಾಗಾಗಿ ನಾವು ಅದಕ್ಕೆ ಪೂಜೆ ಮಾಡೋಣ ಎಂಬುದಾಗಿ ಹೇಳ್ತಾನೆ. ಅಲ್ಲಿ ನಾವು ಕಥೆಯಲ್ಲೇ ಕೇಳಿರ್ತೇವೆ. ಹಾಗಾಗಿ ನಾವು ನಮ್ಮ ಪರಿಸರವನ್ನು, ನಮ್ಮ ಪ್ರಕೃತಿಯನ್ನು ಇಟ್ಟುಕೊಂಡು ಬರುವಂಥದ್ದು ಅದರ ಪೂಜೆಗೆ ಯೋಗ್ಯವಾಗಿರುವಂಥದ್ದು. ನಾವು ನೋಡ್ತೇವೆ, ನಾವು ಪ್ರತಿ ವರ್ಷ ಗಂಗಾ ಪೂಜೆ ಎಂಬುದಾಗಿ ಮಾಡ್ತೇವೆ, ನದಿ ಪೂಜೆಯನ್ನು ಮಾಡ್ತೇವೆ. ಅಥವಾ ದೀಪಾವಳಿಯಲ್ಲಿ ತೋಟಗಳಿಗೆ ಬೆಟ್ಟದಲ್ಲಿ ಪೂಜೆಯನ್ನು ಮಾಡ್ತೇವೆ. ಅಥವಾ ಆರಿದ್ರೆಯಲ್ಲಿ ಬೆಟ್ಟದಲ್ಲೆಲ್ಲ ಇರುವಂಥ ಭೂತಗಳಿಗೂ ಅಥವಾ ಅಲ್ಲೇ ಹೋಗಿ ಪೂಜೆ ಮಾಡುವಂಥ ಪದ್ಧತಿ. ಯಾಕೆ ಅಂತ ಕೇಳಿದರೆ ಇವೆಲ್ಲ ನಮ್ಮನ್ನು ರಕ್ಷಣೆ ಮಾಡಲಿ ಅನ್ನುವಂಥ ಕಾರಣಕ್ಕಾಗಿ ಇರುವಂಥದ್ದು. ಆಯಾ ಜಾಗಗಳಿಗೆ ಹೋಗಿ ಅಲ್ಲೊಂದು ಇವೆಲ್ಲ ನಮ್ಗೆ ರಕ್ಷಣೆಗೆ ಬೇಕು. ಪ್ರಕೃತಿ ಇದ್ದರೆ ಮನುಷ್ಯನಿಂದ ಪ್ರಕೃತಿ ಆಗಲ್ಲ. ಯಾಕೆಂತ ಕೇಳಿದರೆ ಈಗ ನಾವು ನಮಗೆ ರೋಡ್ ಬೇಕು ಅಂತನೋ ಅಥವಾ ನಮಗೆ ವಾಸಕ್ಕೆ ಬೇಕು ಅಂತನೋ ಏನೋ ಅನೇಕ ಕಾರಣಗಳಿಗಾಗಿ ನಾವು ಪ್ರಕೃತಿಯನ್ನು ಹಾಳು ಮಾಡ್ತಾ ಇದ್ದೇವೆ. ನಮ್ಮ ಭೋಗ್ಯಕ್ಕಾಗಿ ನಾವು ಹಾಳು ಮಾಡ್ತಾ ಇರುವಂಥದ್ದೇನು ಅಂತ ಕೇಳಿದ್ರೆ ಅಮೂಲ್ಯವಾದ ಪ್ರಕೃತಿ. ಒಂದು ಸರಿ ಹಾಳಾಯಿತು ಅದು ಮತ್ತೆ ಪುನಃ ಬರೋದೇ ಇಲ್ಲ. ಉದಾಹರಣೆಗಾಗಿ ನಾವು ವಯನಾಡಲ್ಲಿ ನೋಡ್ತಾ ಇದ್ದೇವೆ. ಹೋದ ವರ್ಷವೂ ಬಂತು, ಈ ವರ್ಷವೂ ಬಂತು, ತುಂಬ ಜನ ಹೋದು. ಕಾರಣ ಏನು ಅಂತ ಕೇಳಿದ್ರೆ ಪ್ರಕೃತಿಯ ಮೇಲೆ ಮನುಷ್ಯ ಮಾಡ್ತಾ ಇರುವಂಥ ಅನಾಚಾರ. ಅದರಿಂದಾಗಿ ಸಮಸ್ಯೆ. ಅದನ್ನು ಅದು ಹೇಗಿದೆಯೋ ಹಾಗೇ ಇದ್ದರೆ ಅದು ಯಾರಿಗೂ ತೊಂದರೆಯನ್ನು ಕೊಡ್ತಾ ಇಲ್ಲ. ಅದೊಂದು ಪ್ರಾಣಿಗೆ ಏನಾದರೂ ತೊಂದರೆ ಕೊಟ್ಟರೆ ಮಾತ್ರ ನಮ್ಗೆ ಹಿಂದಿರುಗಿ ಮಾಡ್ತದೆ. ಅದ್ರ ಪಾಡಿಗೆ ಅದು ಹೋಗ್ತಾ ಇದೆ, ನಮ್ಮ ಪಾಡಿಗೆ ನಾವು ಹೋಗ್ತಾ ಇದ್ರೆ ಯಾರೂ ನಮ್ಗೆ ಹಿಂಸೆ ಕೊಡೋದಿಲ್ಲ. ಹಾಗಾಗಿ ಪ್ರಕೃತಿ ಪಾಡಿಗಿರಬೇಕು, ನಾವು ನಮ್ಮ ಪಾಡಿಗಿರಬೇಕು. ಪ್ರಕೃತಿಯನ್ನು ಪೂಜಿಸ್ಕೊಂಡು ಅದರಿಂದ ಸಿಗುವಂಥದ್ದನ್ನು ತಗೊಂಡು ಇದ್ದುಬಿಟ್ರೆ ನೆಮ್ಮದಿ ಇಬ್ಬರಿಗೂ. ಹಾಗಾಗಿ ಪ್ರಕೃತಿಯನ್ನು ನಾವು ಎಲ್ಲ ರೀತಿಯಲ್ಲೂ ನಾವು ಪೂಜೆ ಮಾಡುವಂಥದ್ದು, ಅನಾದಿಯಿಂದ ಇರುವಂಥದ್ದು. ಹಾಗಾಗಿ ಅದನ್ನು ಉಳಿಸ್ಕೊಂಡು ಹೋಗಬೇಕು, ಬೆಳೆಸ್ಕೊಂಡು ಹೋಗಬೇಕು. ನಮ್ಮ ಮುಂದಿನವರಿಗೆ ಅದನ್ನು ಹೇಳಬೇಕು, ಇಂತಿಂಥ ದಿವಸಗಳಲ್ಲಿ ಇಂತಿಂಥದ್ದನ್ನು ಮಾಡಬೇಕು ನಾವು ಪ್ರಕೃತಿಯಲ್ಲಿ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.